ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೇನೆ. ಇವತ್ತು ತೋಟಕ್ಕೆ ಹೋಗಿ ತೆಂಗಿನಕಾಯಿ ಹೆಕ್ಕುವ ಅಂತ ಹೊರಟಿದ್ದೇನೆ. ಬನ್ನಿ ಹೋಗೋಣ. ಇಲ್ಲಿ ತೆಂಗಿನಕಾಯಿ ಬೀಳ್ತದೆ, ಬಿದ್ದರೆ ಎಲ್ಲ ಈ ಮುಳ್ಳು ಹಂದಿ ಹೇಳ್ತಾರಲ್ಲ, ಅದು ಬರ್ತದೆ ಇಲ್ಲಿ. ನೋಡಿ, ಎಲ್ಲ ತಿಂದು ಹಾಕಿದೆ. ಒಂದು ತೆಂಗಿನಕಾಯಿಯೂ ಸಿಗೋದಿಲ್ಲ ಈಗ. ಎಲ್ಲ ಅದಕ್ಕೆ ಆಗ್ತದೆ. ರಾತ್ರಿ ಬರ್ತವೆ, ಬಂದು ತಿನ್ಕೊಂಡು ಹೋಗ್ತವೆ. ಒಂದು ಮುಳ್ಳು ಹಂದಿ ತಿಂತೇವೆ, ಇಲ್ಲಾಂದರೆ ಕತ್ಕೊಂಡು ಹೋಗ್ತಾರೆ. ಮೊನ್ನೆ ಒಂದು ಹುಡುಗಿ ಬಂದಿದ್ಲು, ಯಾರು ಅಂತ ಗೊತ್ತಿಲ್ಲ, ಇಲ್ಲೇ ಎಲ್ಲೋ ಬಾಡಿಗೆ ಇರೋದಂತೆ. ಅವರು ಸಹ ಹಿಂದಿ ಮಾತಾಡುವವರು, ಕನ್ನಡ ಎಲ್ಲ ಬರೋದಿಲ್ಲ ಅವರಿಗೆ. ಇಲ್ಲಿಂದ ಬಂದು ಒಂದು ತೆಂಗಿನಕಾಯಿನ ಕದ್ಕೊಂಡು ಹೋಗ್ತಾ ಇದ್ಲಂತೆ ಇವ್ರು ಬರುವಾಗ, ನಮ್ಮ ಮನೆಯವ್ರು ಬರುವಾಗ. ಮತ್ತು ಕೇಳೋಕ್ಕೆ ಹೇಳಿದ್ರಂತೆ, ಕೇಳಿ ತಗೊಂಡೋಗು, ಕದ್ದೆಲ್ಲ ತಗೊಂಡೋಗ್ಬೇಡ ಅಂತ ಹೇಳಿದ್ರಂತೆ. ಅಂದರೆ ಇಲ್ಲಿ ಆಚೆ ಈಚೆ ಅವರೆಲ್ಲ ಬಂದು, ಅಂದರೆ ಎಷ್ಟೊತ್ತಿಗೂ ನಮಗೆ ನೋಡ್ತಾ ಇರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೆಲ್ಲ ಬಂದು ತಗೊಂಡು ಹೋಗ್ತಾರೆ, ಗೊತ್ತೇ ಆಗೋದಿಲ್ಲ. ಎಷ್ಟು ತಗೊಂಡು ಹೋಗ್ತಾರೋ ಯಾರಿಗೊತ್ತು. ನಮಗೆ ಸಿಕ್ಕಿದ್ದು ಮಾತ್ರ. ಆಮೇಲೆ ದಿನ ಏನೂ ಹೋಗೋದಿಲ್ಲ ಹೆಕ್ಕಲಿಕ್ಕೆ, ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿದರೆ ಸಾಕು, ಅಲ್ಲಿ ಕಾಲಿಡೋದೇ ಕಷ್ಟ. ಏನೆಲ್ಲ ಇರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅಂದರೆ ಅದು ಎಲೆಯಲ್ಲಿ ಇದು ಇರುತ್ತದೆ, ಕಂಬಳಿ ಹುಳ. ಅದು ಸ್ವಲ್ಪ ತಾಗಿದರೆ ಸಾಕು, ಆಮೇಲೆ ಒಬ್ಬ ಅದರದ್ದು ಸಾಹಸನೇ ಬೇಡ. ಅದಕ್ಕೆ 1-2 ದಿವಸಕ್ಕೊಂದ್ಸಾರಿ ಹೋಗಿ ಹೆಕ್ಕುದು. ಅಂದರೆ ತೆಂಗಿನಕಾಯಿ ಸಿಗ್ತದೆ ನಮಗೆ ಇಲ್ಲಿ. ಅವರೇನು ಅಂಗಡಿಯಿಂದ ತಗೊಬನ್ನಿ ಅಂತ ಹೇಳೋದಿಲ್ಲ, ಇದರಲ್ಲೇ ತೆಗಿಬೋದು ನಮಗೆ. ಹಾಗೆ ಒಂದು ಸಿಕ್ತು, ಅದು ಚೆನ್ನಾಗಿಲ್ಲ, ಹಾಳಾಗಿದೆ ಅಂತ. ಅದಕ್ಕೆ ಅಲ್ಲೇ ಬಿಸಾಕಿ ಮುಂದೆ ಹೋಗ್ತಾ ಇದ್ದೇನೆ. ತೆಂಗಿನಕಾಯಿ ಎಷ್ಟು ಬೇಕಾದರೂ ಕೊಡ್ತಾರೆ, ಅಂದರೆ ಇಲ್ಲಿ ಇರುವುದಿಲ್ಲಲ್ಲ ಅವರು. ನಾವೇ ತೆಗಿತೇವೆ, ಹೆಕ್ಕಿ ಇಡ್ತೇವೆ. ತುಂಬ ಆದಮೇಲೆ ಅಂಗಡಿಗೆ ಹಾಕ್ತಾರೆ ಅವರು ಬಂದು, ಓನರ್ ಬಂದು. ಎಷ್ಟು ಬೇಕಾದರೂ ತೆಗಿಬೋದು, ತೆಂಗಿನಕಾಯಿಗೇನು ನಮಗೆ ಕಷ್ಟ ಇಲ್ಲ. ಹಾಗೆ ಅವರೆಂಥದ್ದು ಹೇಳೋದಿಲ್ಲ, ತೆಗಿಬೇಡಿ ಅಂತ ಎಂತ ಹೇಳೋದಿಲ್ಲ. ಹಾಗಾಗಿ ತೆಂಗಿನಕಾಯಿ ಉಂಟು. ತೆಂಗಿನಕಾಯಿ ಈಗ ಒಂದು ಸಿಗಲಿಲ್ಲ ಇವತ್ತು. ಇಲ್ಲಿ ನೋಡಿ ಎಷ್ಟು ತೆಂಗಿನಕಾಯಿ ಮುಳ್ಳು ಹಂದಿ ತಿಂದಿದೆ ಅಂದರೆ. ಅದರ ಸಿಪ್ಪೆ ಉಂಟು, ಸ್ವಲ್ಪ ಅಲ್ಲ, ಮರದ ಹತ್ರ. ಎಲ್ಲಿ ನೋಡಿದರೂ ಸಿಪ್ಪೆನೇ ಇರೋದು, ತೆಂಗಿನಕಾಯಿ ಎಲ್ಲ ತಿಂದು ಹೋಗ್ತವೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಉಂಟು. ಈಗೊಂದು ಪಕ್ಕದ ಮನೆಗೆ ಹೋಗ್ಲಿಕ್ಕೆ ಉಂಟು. ಅವರು ಸ್ವಲ್ಪ ರೇಷನಿದ್ದು ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮಗೆ ಅಂದರೆ ರೇಷನ್ ಇಲ್ಲ, ಕಾರ್ಡ್ ಇಲ್ಲ, ಅಕ್ಕಿನೂ ಸಿಗೋದಿಲ್ಲ. ಅಂದರೆ ನಮ್ಮ ಹೆಸರೆಲ್ಲ ಉಂಟು ಅತ್ತೆ ಮನೆಯಲ್ಲಿ, ರೇಷನ್ ಕಾರ್ಡಲ್ಲಿ. ಅವರು ಕೊಡೋದಿಲ್ಲ ಅಕ್ಕಿ ನಮಗೆ. ಹಾಗೆ ಎಲ್ಲ ಅಂಗಡಿಯಿಂದ ತರಬೇಕಲ್ಲ. ಅದಕ್ಕೆ ಪಕ್ಕದ ಮನೆಯವರು ಹೇಳಿದರು, ಬಂದು ತಗೊಂಡೋಗಿ ಅಂತ. ಇನ್ನು ಹೋಗಿ ತರಬೇಕು. ನಮಗೆ ಬಾಡಿಗೆ ಮನೆಗೆ ರೇಷನ್ ಕಾರ್ಡ್ ಆಗೋದಿಲ್ಲ. ಅಂದರೆ ಈ ಮನೆಯದ್ದು ಒಂದುಂಟು ಓನರ್ ಹತ್ರ, ಇನ್ನೊಂದು ಆಗೋದಿಲ್ಲ ಅಂತಾರೆ. ಅದಕ್ಕೆ ರೇಷನ್ ಕಾರ್ಡ್ ಒಂದು ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಎಂತ ಮಾಡೋದು? ಇಲ್ಲ ಅಂದರೆ ರೇಷನ್ ಸಿಗ್ತಿತ್ತು, 2000 ರೂಪಾಯಿ ಸಿಗ್ತಿತ್ತು ತಿಂಗಳಿಗೆ.
ಅದೆಲ್ಲ ಮಿಸ್ ಆಯಿತು ನೋಡಿ. ತೋಟ ದೊಡ್ಡದುಂಟು, ತೆಂಗಿನ ಮರಕ್ಕಿಂತ ಗಿಡಗಳೇ ಜಾಸ್ತಿ ಇಲ್ಲಿ. ಇಲ್ಲಿ ಹೋಗಬೇಕಂದ್ರೆ ತುಂಬ ಕಷ್ಟ, ಕಾಲಿಡಲಿಕ್ಕೂ ಭಯ. ಹಾವು ಇದ್ದರೆ, ಇಲ್ಲಿ ಹಾವುಗಳು ಸ್ವಲ್ಪ ಜಾಸ್ತಿ. ಕೆರೆ ಹಾವು. ಹಾಗೇ ಬರ್ತಾಯಿದ್ದೀನಿ, ಒಂದು ಸಿಗಲಿಲ್ಲ, ಎಂತ ಮಾಡೋದು. ಒಂದು ಸಿಕ್ತು, ಅದು ಸರಿ ಇಲ್ಲ, ನೀರಿಲ್ಲ ಅದರಲ್ಲಿ, ತೆಂಗಿನಕಾಯಿ ಇಲ್ಲ. ಹೀಗೆ ಮುಂದೆ ಹೋಗ್ತಾ ನೋಡಿ, ಇಲ್ಲಿ ತನಕ ಬಂದೆ. ಇನ್ನೂ ಸ್ವಲ್ಪ ದೂರ ಉಂಟು. ಮುಂದೆ ಹೋಗಲಿಕ್ಕೆ ಇತ್ತು, ಅಲ್ಲಿ ಆಗಲಿಲ್ಲ. ಅಲ್ಲಿ ಅಂದರೆ ಎಂಥದ್ದು ಒಂದು ನೊಣದ್ದು ಇದಿತ್ತು. ಅಲ್ಲಿ ಸ್ವಲ್ಪ ಅವುಗಳಿಗೆ ಟಚ್ ಆದರೂ ಕಚ್ಚಲಿಕ್ಕೆ ಬರ್ತವೆ ಅವುಗಳು. ಅದು ನೋಡಬೇಕಂತ ಹೋದೆ, ಅದು ಎಲ್ಲಿಂಟೋ ಗೊತ್ತಿಲ್ಲ. ಆಮೇಲೆ ಕೈ ಟಚ್ಚಾಗಿ ಬಂದು ಕಚ್ಚಿದರೆ ಆಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು ನಾನು. 1-2 ಕಚ್ಚಿದರೆ ಸಾಕಂತೆ ಅದು. ಅದಕ್ಕೆ ಮುಂದೆ ಹೋಗದೆ ಅಲ್ಲಿಂದ ಸೀದಾ ಬೇರೆ ಕಡೆ ಹೋಗುವಂತ ಬಂದೆ. ನೋಡಿ, ಇಲ್ಲಿ ನೋಡಿ, ಎಲ್ಲ ತಿಂದು ಹಾಕಿದ್ದಾರೆ. ಎಂತ ಮಾಡೋದು. ನೋಡಿ, ತೋರಿಸ್ತೇನೆ. ಮುಳ್ಳು ಹಂದಿ ತಿಂದದ್ದು ತೆಂಗಿನಕಾಯಿ ನೋಡಿ, ಇಲ್ಲಿದೆ ನೋಡಿ. ಥರ ತಿಂದು ಹೋಗ್ತವೆ. ಎಲ್ಲ ಕಾಯೆಲ್ಲ ಅವುಗಳಿಗೆ ಇತ್ತು. ಸುತ್ತಲೂ ಬಲ್ಲೆ, ಮುಂದೆ ಹೋಗ್ಲಿಕ್ಕೂ ಭಯ. ಇಲ್ಲಿ ನೋಡಿ, ಎಲ್ಲಿ ತಿಂದು ಹಾಕಿದ್ದೀವಿ ನೋಡಿ, ತೆಂಗಿನಕಾಯಿ ಸಿಪ್ಪೆ ಎಲ್ಲ ಇದೆ. ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಮಾಡ್ತಾಯಿದ್ದೇನೆ, ಅಷ್ಟೊಂದು ಗೊತ್ತಿಲ್ಲ. ಆದರೂ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಹಸ್ಬೆಂಡು ರಿಕ್ಷಾ ಸ್ಟ್ಯಾಂಡಿಗೆ ಹೋಗ್ತಾರೆ, ನಾನೊಬ್ಬಳೇ ಇರೋದು ಮನೆಯಲ್ಲಿ. ಏನಾದರೂ ಒಂದು ಮಾಡುವಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು.
ಹೊರಗೆ ಹೋಗಿ ದುಡಿಲಿಕ್ಕೆ ಆಗೋದಿಲ್ಲ, ಮಕ್ಕಳು ಬಂದರೆ ಮನೆಯಲ್ಲಿ ಯಾರಿಲ್ಲಲ್ಲ. ಅದು ಇವಾಗ ಎಕ್ಸಾಮ್ ಉಂಟು, ಮಧ್ಯಾಹ್ನ ಬರ್ತಾರೆ ಮನೆಗೆ. ಇಲ್ಲಿ ಎಂತ ಹಾವಿದ್ರೂ ಗೊತ್ತಾಗೋದಿಲ್ಲ, ಅಷ್ಟು ಕಷ್ಟ ಹೋಗಲಿಕ್ಕೆ. ನೋಡಿ, ದಾರಿ ತುಂಬ ಈ ಥರ ಇದೆ. ಸುಮ್ಮನೆ ಬಂದದ್ದು, ಒಂದು ತೆಂಗಿನಕಾಯಿ ಇಲ್ಲ. ಹೋಗುವ. ಎಲ್ಲ ಬಟ್ಟೆ ಎಲ್ಲ ಒದ್ದೆ ಆಯ್ತಿರು ಬಂದು. ನೋಡಿ, ಅಲ್ಲಿಂದ ಇಲ್ಲಿ ತನಕ ಏನಿಲ್ಲ. ಇನ್ನು ಹೋಗುವ ಮನೆಗೆ. ನೋಡಿ, ಅಲ್ಲಿ ನೋಡಿ, ಇಲ್ಲಿ ಯಾರೋ ಸೈಡ್ ತಗೊಂಡಿದ್ದಾರೆ. ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಜಾಗ ಎಲ್ಲ. ನೋಡಿ, ಇನ್ನು ಹೋಗುವ ಮನೆಗೆ. ನಾವು ಒಂದು 5 ಸೆನ್ಸ್ ಜಾಗ ತಗೊಂಡಿದ್ದೇವೆ, ಅಂದರೆ ಸ್ವಲ್ಪ ಹಣ ಕೊಟ್ಟಿದ್ದೇವೆ, ಇನ್ನು ಸ್ವಲ್ಪ ಕೊಡಲಿಕ್ಕುಂಟು. ಅವರು 3 ತಿಂಗಳು ಕೊಟ್ಟಿದ್ದಾರೆ, 2 ತಿಂಗಳಾಯಿತು, ಇನ್ನೊಂದು ತಿಂಗಳಿದೆ ಕೊಡಲಿಕ್ಕೆ. ಲೋನ್ ಮಾಡಬೇಕು ಅಷ್ಟೆ, ಲೋನ್ ಮಾಡಿ ಕೊಡಬೇಕು. ಮತ್ತು ಪುನಃ ಮನೆ ಮಾಡಬೇಕು, ಅದಕ್ಕೂ ಲೋನ್ ಮಾಡಬೇಕು. ನಾವು ಈ ಮನೆ ಬಂದು 6 ವರ್ಷ ಆಯಿತು ಬಾಡಿಗೆ ಮನೆ. ನಾವು ಒಂದು 3 ಮನೆ ಇತ್ತು, 3-4 ಮನೆ ಆಯಿತು ಒಂದು. ಇದೇ ನಾವು ಜಾಸ್ತಿ ವರ್ಷ ಇದ್ದದ್ದು ಅಂದರೆ ಇದೇ ಮನೆ. ಇಲ್ಲಿ ಓನರ್ ಒಳ್ಳೆಯವರು, ಹಾಗಾಗಿ ಇಷ್ಟು ವರ್ಷ ಇದ್ದೇವೆ. ಇಲ್ಲಿ ನೋಡಿ, ದಾರಿಯಲ್ಲಿ ಕಟ್ಟಿ ಹೋಗಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಟು ಜಾಗನ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿ ಆಮೇಲೆ ನೋಡಬೇಕು ಎಷ್ಟು ವರ್ಷ ಹೋಗುತ್ತೆ ಗೊತ್ತಿಲ್ಲ ಮನೆ ಮಾಡಲಿಕ್ಕೆ. ಮನೆ ಒಂದು ಆಗಬೇಕು, ದೊಡ್ಡ ಮನೆಯನ್ನು ಬೇಡ, ಚಿಕ್ಕ ಮನೆ ಸಾಕು. ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಒಂದು ಮನೆ ಮಾಡ್ಬೋದು, ದಯವಿಟ್ಟು ಸಪೋರ್ಟ್ ಮಾಡಿ. ಹಸ್ಬೆಂಡ್ ರಿಕ್ಷಾ ಓಡಿಸೋದು, ಒಂದಿನ ಬಾಡಿಗೆ ಇದ್ದರೆ ಒಂದಿನ ಬಾಡಿಗೆ ಇರೋದಿಲ್ಲ. ಮನೆ ಬಾಡಿಗೆ, ಮಕ್ಕಳಿದ್ದು ಸ್ಕೂಲಿದ್ದೆಲ್ಲ ಖರ್ಚೆಲ್ಲ ಇರ್ತದೆ. ನೋಡಿ, ನಮ್ಮ ಮನೆ ಬಂತು. ಅಲ್ಲೊಂದು ದನ ಕಟ್ಟಿದ್ದಾರೆ, ಇಲ್ಲೊಂದು ಕಟ್ಟಿದ್ದಾರೆ. ಮನೆ ಹತ್ರವೇ ಕಟ್ಟಿ ಹೋಗೋದು. ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಮನೆ ಹತ್ರ ಕಟ್ಟಬೇಡಿ ಅಂದರೆ.
ಹೋಗಲ್ಲಿ ಮನೆ ಇದೆ ನೋಡಿ, ಆ ಮನೆಯವರು ಕಟ್ಟೋದು ನಮ್ಮ ಮನೆ ಹತ್ರ ಮನೆ ಇದೆ, ಅವರೇ ಕಟ್ಟಿ ಹೋಗುದು. ಮನೆಗೆ ಬಂದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.